टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬಿಕ್ಲು ಶಿವ ಕೊಲೆ ಆರೋಪಿ ಜಗ್ಗ ದುಬೈಗೆ ಪರಾರಿಯಾಗಿದ್ದಾನೆ. ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ, ಮೊದಲ ಆರೋಪಿ ಜಗದೀಶ್ ದುಬೈಗೆ ಪರಾರಿಯಾಗಿದ್ದಾನೆ. ಬಿಕ್ಲು ಶಿವ ಕೊಲೆಯಾದ ರಾತ್ರಿಯೇ ಜಗದೀಶ್ ಎಸ್ಕೇಪ್ ಆಗಿದ್ದಾನೆ. ಕೊಲೆಯಾದ ದಿನ ಬಾಗಲೂರಿಗೆ ಜಗದೀಶ್ ಹೋಗಿದ್ದ. ಬಾಗಲೂರಿಗೆ ತೆರಳಿ ಅಲ್ಲಿಂದ ಚೆನ್ನೈಗೆ ಜಗದೀಶ್ ಎಸ್ಕೇಪ್ ಆಗ್ತಾನೆ. ಬಾಗಲೂರಿನಲ್ಲೇ ಆತ ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡ್ಕೊಳ್ತಾನೆ. ಆನಂತರ ಚೆನ್ನೈ ವಿಮಾನ ನಿಲ್ದಾಣದಿಂದ ಜಗದೀಶ್ ದುಬೈಗೆ ಎಸ್ಕೇಪ್ ಆಗಿದ್ದಾನೆ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ A1 ಆಗಿರುವ ಜಗದೀಶ್, ಈತನ ಒಂದು ಸೂಚನೆಯ ಮೇರೆಗೆ, ಈತನ ಪ್ಲಾನ್ ಪ್ರಕಾರವೇ ಬಿಕ್ಲು ಶಿವನನ್ನ ಬರೋಬ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಈಗಾಗಲೇ ಒಂದೊಂದೇ ರಹಸ್ಯಗಳು ಬಯಲಾಗ್ತಾ ಇದೆ. ಸಾಕಷ್ಟು ಮಂದಿಯನ್ನ ಅರೆಸ್ಟ್ ಮಾಡಿ ವಶಕ್ಕೆ ಪಡೆದು ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ನಡುವೆ ಬಿಕ್ಲು ಶಿವ ಎಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇತ್ತು. ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಈತ ದುಬೈಗೆ ಎಸ್ಕೇಪ್ ಆಗಿದ್ದಾನೆ ಅನ್ನೋದು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಗಮನಿಸ್ತಾ ಇದ್ದೀವಿ, ದಿನೇ ದಿನೇ ಯಾವ ರೀತಿಯಾಗಿ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಸ್ಫೋಟಕ ಸತ್ಯಗಳು ಹೊರಬರ್ತಾ ಇದೆ ಅಂತ. ಅದರಲ್ಲೂ A1 ಜಗದೀಶ್ ಎಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆ ಇತ್ತು, ಚರ್ಚೆಗಳಾಗ್ತಾ ಇತ್ತು. ಸದ್ಯಕ್ಕೆ ಆತ ದುಬೈಗೆ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಮಾಹಿತಿ ಸಿಕ್ಕಿದೆ. ಹೇಗಿತ್ತು ಅವನ ರೂಟ್ ಮ್ಯಾಪ್ ಕೊಲೆ ಆದ್ಮೇಲೆ ಎಸ್ಕೇಪ್ ಆಗೋ ನಿಟ್ಟಿನಲ್ಲಿ? ಮಧುಶ್ರೀ, ಈ ಜಗದೀಶ್ ಏನಿದ್ದಾರೆ, ಕೊಲೆ ಆದ ನಂತರದಲ್ಲಿ ಈತ ಅಲ್ಲಿಂದ ಅಂದ್ರೆ ಬೆಂಗಳೂರಿನ ಆತನ KR ಪುರಂ ಕಡೆ ಭಾಗದಿಂದ ಬಾಗ್ಲೂರು ಕಡೆಗೆ ಹೋಗ್ತಾನೆ. ಬಾಗ್ಲೂರಿನಲ್ಲಿ ಆತನ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ. ಅದಾದ್ಮೇಲೆ ಪೊಲೀಸರಿಗೆ ಇರೋ ಮಾಹಿತಿ ಪ್ರಕಾರ ಆತ ಏನು ತಮಿಳುನಾಡು ಕಡೆ ಹೋದ ಅನ್ನೋ ಮಾಹಿತಿ ಮೇಲೆ ಪೊಲೀಸರು ಹುಡುಕಾಟವನ್ನ ಮಾಡ್ತಿದ್ರು. ಹೀಗಾಗಿ ಅಲ್ಲಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಈತ ತಮಿಳುನಾಡಿನ ಚೆನ್ನೈಗೆ ಹೋಗ್ತಾನೆ. ಚೆನ್ನೈಯಿಂದ ಫ್ಲೈಟ್ ಮೂಲಕವಾಗಿ ಈತ ದುಬೈಗೆ ಹೋಗಿರೋಂಥದ್ದು ಗೊತ್ತಾಗುತ್ತೆ. ಈಗ ದುಬೈಯಲ್ಲಿ ಯಾವ ಭಾಗದಲ್ಲಿ ಇದ್ದಾನೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಹೀಗಾಗಿ ಆತನ ವೀಸಾ ಅವಧಿ ಇರೋ ತನಕನೂ ಆತ ದುಬೈನಲ್ಲೇ ಇರುವಂತ ಸಾಧ್ಯತೆಗಳಿದೆ. ಪೊಲೀಸರು ಮತ್ತೊಂದ್ ಕಡೆ ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸ್ಲಿಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಲುಕ್ಔಟ್ ನೋಟಿಸ್ ಜಾರಿ ಆದ ತಕ್ಷಣ ಆತ ಯಾವುದೇ ಒಂದು ಏರ್ಪೋರ್ಟ್ಗೆ ಹೋದ್ರೆ ಅಥವಾ ಬಂದರಿಗೆ ಹೋದ್ರೆ, ಬಾರ್ಡರ್ನ ಕ್ರಾಸ್ ಮಾಡ್ಬೇಕಾದ್ರೆ ಆತನನ್ನ ಅಲ್ಲಿಯ ಸ್ಥಳೀಯ ಪೊಲೀಸರು ವಶಕ್ಕೆ ಪಡ್ಕೊಳ್ತಾರೆ. ಸದ್ಯಕ್ಕೆ ಈತ ಭಾರತದಲ್ಲಿ ಇಲ್ಲ ಅನ್ನೋದು ಪೊಲೀಸರಿಗೆ ಕನ್ಫರ್ಮ್ ಆಗಿದೆ. ಈತ ದುಬೈಗೆ ಹೋಗಿರುವಂತದ್ದು ಪೊಲೀಸರಿಗೆ ಕ್ಲಿಯರ್ ಆಗಿ ಡಾಕ್ಯುಮೆಂಟಲ್ ಸಹಿತ ಸಿಕ್ಕಿದೆ. ಮಧುಶ್ರೀ, ಧನ್ಯವಾದ ಪ್ರಜ್ವಲ್ ತಮ್ಮ ಮಾಹಿತಿಗಾಗಿ.